ಶಾಪ್ಗೆ ಹೋಗಿ ಡೆಕೋರೇಟಿವ್ ಐಟಮ್ಸ್ನೆಲ್ಲ ತಂದಿದ್ದೀವಿ. ಈಗ ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಅವ್ರ ಮಕ್ಕಳು ಮೊದಲನೇ ಬರ್ತ್ಡೇ ಅಂದರೆ ಅದು ಹಬ್ಬದ ದಿನವೇ ಆಗಿರುತ್ತೆ. ಹಾಗೆ ನಮಗೂ ಇವತ್ತು ಹಬ್ಬದ ದಿನವೇ. ಇವತ್ತು ಡೆಕೋರೇಷನ್ದು ಕಲರ್ ಥೀಮ್ನ ನಾವು ವೈಟ್, ಪಿಂಕ್, ಗೋಲ್ಡಲ್ಲಿ ಇಟ್ಕೊಂಡಿದ್ದೀವಿ. ಯಾಕಂದರೆ ನಮ್ಮ 3 ಜನದ್ದು ಬಟ್ಟೆ ಕಲರ್ ಅದೇ ಆಗಿರುತ್ತೆ. ಅದಕ್ಕೆ ಬ್ಯಾಕ್ ಡ್ರಾಪ್ನು ಕೂಡ ನಾವು ಇದೇ ಕಲರಲ್ಲಿ ಅಂದರೆ ವೈಟ್, ಪಿಂಕ್, ಗೋಲ್ಡಲ್ಲಿ ಸಿಗುತ್ತಾ ಅಂತ ಹುಡ್ಕಿದ್ವಿ. ನಮಗೆ ಸಿಗಲಿಲ್ಲ. ಅದಕ್ಕೆ ಈ 3 ಕಲರ್ಗೆ ತುಂಬ ಹತ್ರ ಯಾವ ಕಲರ್ ಬ್ಯಾಕ್ ಡ್ರಾಪ್ ಮ್ಯಾಚ್ ಆಗುತ್ತೋ ಅಲ್ಲಿ ಯಾವುದು ಅವೈಲಬಲ್ ಇದೆಯೋ ಅದರಲ್ಲೇ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀವಿ. ಹ್ಯಾಪಿ ಬರ್ತ್ಡೇ ಬ್ಯಾನರ್ನು ಕೂಡ ಪಿಂಕ್ ಆ್ಯಂಡ್ ಗೋಲ್ಡ್ ಕಲರೇ ಬೇಕು ಅಂತ ಹುಡುಕಿ ಒಂದು 2-3 ಶಾಪ್ಸಲ್ಲಿ ಹುಡುಕಿದ್ವಿ. ಫೈನಲಿ ಸಿಕ್ತು. ಅದಕ್ಕೆ ನಾವು ಆ ಕಲರೇ ತಂದಿದ್ದೀವಿ. ಹಾಲಲ್ಲೇ ನಮ್ಮ ಮಗಳೂ ಹಾಕ್ಕೊಂಡು ಅವಳನ್ನ ನೋಡಿಕೊಂಡೇ ಡೆಕೋರೇಷನ್ ಮಾಡ್ತಿದ್ವಿ. ಅವಳನ್ನ ಎಲ್ಲರೂ ಒಬ್ಬಳನ್ನ ಬಿಟ್ಟರೆ ಏನು ಸಿಕ್ಕಿದ್ರು ತೊಗೊಂಡು ಬಾಯಿಗೆ ಹಾಕ್ಕೊಂಡ್ಬಿಡ್ತಾಳೆ. ಅದಕ್ಕೆ ನಮ್ಮ ಕಣ್ಣು ಮುಂದೆನೇ ಇರಲಿ ಅಂತ ಹಾಲ್ನಲ್ಲೇ ಹಾಕ್ಕೊಂಡು ನಾವು ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಯೂಶ್ವಲಿ ಬರ್ತ್ಡೇನ ಮಿಡ್‌ನೈಟ್ 12ಗೆ ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ನಾವು ಪಾಪುನ ಇಟ್ಕೊಂಡು ಆ ಟೈಮ್ಗೆ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವಳು ಮಲ್ಕೊಂಡ್ಬಿಡ್ತಾಳೆ. ಅದಕ್ಕೆ ನಾವು ಏನು ಅಂದ್ಕೊಂಡ್ವಿ ಅಂದರೆ ಅವಳು ಹುಟ್ಟಿದ ಟೈಮ್ಗೆ ನಾವು ಸೆಲೆಬ್ರೇಟ್ ಮಾಡೋಣ ಅಂತ. ನಮ್ಮ ಮಗಳು ಹುಟ್ಟಿದ್ದು ನೈಟ್ 7:45ಗೆ. ಅದಕ್ಕೆ ಆ ಟೈಮ್ಗೆ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಡೆಕೋರೇಷನ್ ಮಾಡ್ತಿದ್ದೀವಿ. ಅವಳ ಬರ್ಡೇ ದಿನವೇ ನಾವು ಈ ಡೆಕೋರೇಷನ್ ಮಾಡ್ತಿದ್ದಿದ್ದು. ಬೆಳಿಗ್ಗೆನೇ ಇಟ್ಕೊಂಡ್ವಿ. ಬೆಳಿಗ್ಗೆ ಇಟ್ಕೊಂಡು ಆಯಿತು, ಸಂಜೆವರೆಗೂ ಡೆಕೋರೇಷನ್ನೇ ಆಯಿತು. ಇಲ್ಲಿ ನಾವಿಬ್ಬರು ಡಿಸ್ಕಸ್ ಮಾಡಿಕೊಂಡು ಡೆಕೋರೇಷನ್ ಮಾಡ್ತಿದ್ದೀವಿ. ಇಬ್ಬರಿಗೂ ಕನ್ಫ್ಯೂಷನ್ ಯಾವ ಥರ ಹಾಕಬೇಕು, ಹೇಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಯಾಕೆಂದರೆ ಇದು ಅವಳದು ಫಸ್ಟ್ ಬರ್ಡೇ ಆಗಿರೋದ್ರಿಂದ ಕೊನೆಯವರೆಗೂ ಇದು ಅವಳಿಗೆ ಮೆಮೊರಿ ಆಗಿ ಉಳ್ಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ನಾವೇ ಡೆಕೋರೇಷನ್ ಮಾಡ್ತಿದ್ದೀವಿ. ನಾವು ಪ್ರೊಫೆಷ್ನಲ್ ಡೆಕೋರೇಷನ್ ಮಾಡೋರು ಅಲ್ಲ. ನಮಗೆ ಹೇಗೆ ಬರುತ್ತೋ, ನಮಗೆ ಹೇಗೆ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸುತ್ತೋ ಹಾಗೆ ಇಬ್ಬರು ಡಿಸ್ಕಸ್ ಮಾಡಿಕೊಂಡು ಮಾಡ್ತಿದ್ದೀವಿ. ಮಧ್ಯ ಆಲ್ರೆಡಿ ಅಂಟಿಸಿರೋ ಬಲೂನ್ಸ್ ಎಲ್ಲ ಕೆಳಗೆ ಬೀಳ್ತಾಯಿತ್ತು. ಮತ್ತೆ ಅದನ್ನು ತಗೊಂಡು ಮತ್ತೆ ಅದಕ್ಕೆ ಪ್ಲಾಸ್ಟರ್ ಹಾಕಿ ಮತ್ತೆ ಬೀಳಬಾರ್ದು ಅಂತ ಕರೆಕ್ಟಾಗಿ ಪ್ಲಾಸ್ಟರ್ ಹಾಕಿ ಮತ್ತೆ ಅಂಟಿಸ್ತಾ ಇದ್ವಿ. ಒಂದು ಪರ್ಫೆಕ್ಟ್ ಫ್ರೇಮ್ ಬರಲಿ, ಬಲೂನ್ದು ಪರ್ಫೆಕ್ಟ್ ಫ್ರೇಮ್ ಬರಲಿ ಅಂತ ನಾವು ಟ್ರೈ ಮಾಡ್ತಾಯಿದ್ವಿ. ಈ ಡೆಕೋರೇಷನ್, ಬರ್ತ್ಡೇ ಸೆಲೆಬ್ರೇಷನ್, ಹೊಸ ಬಟ್ಟೆ, ಕೇಕ್ ಇದೆಲ್ಲ ಪಾಪುಗೆ ಈಗ ಅರ್ಥ ಆಗಲ್ಲ. ಯಾಕಂದರೆ ಅವಳಿಗೂ ಜಸ್ಟ್ 1 ಇಯರ್ ಇವಾಗ, ಅವಳಿಗೇನೂ ಗೊತ್ತಿಲ್ಲ. ಆದರೆ ಅವಳು ಮುಂದೆ ಬೆಳೆದಾಗ ಈ ಫೋಟೋಸ್, ವೀಡಿಯೋಸ್ ಎಲ್ಲ ನೋಡಿದಾಗ ಅವಳಿಗೆ ತುಂಬ ಖುಷಿಯಾಗುತ್ತೆ. ಅವಳಿಗೆ ಇದೊಂದು ಮೆಮೊರಿ, ವೆರಿ ವೆರಿ ಗುಡ್ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ನಾವು ಈ ಪ್ರಪಂಚದಲ್ಲಿ ಇಲ್ಲದೇ ಇರುವಾಗ್ಲೂ ಅವಳು ಇದನ್ನೆಲ್ಲ ನೋಡಿ ನನ್ನ ಅಪ್ಪ ಅಮ್ಮ ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ರು ಅಂತ ನೋಡಿಕೊಂಡು ಖುಷಿಯಾಗಿರ್ತಾಳೆ. ಅದಕ್ಕೋಸ್ಕರ ಆದರೂ ನಾವು ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡಬೇಕು ಅಂತ ನನ್ನ ಅನಿಸಿಕೆ. ನಾವು ಯಾವುದಾದ್ರೂ ಒಂದು ಥೀಮ್ನ ಇಟ್ಕೊಂಡು, ಅಂದರೆ ಡಿಸ್ನಿ ಪ್ರಿನ್ಸಸ್ ಥೀಮ್ ಅಥವಾ ಬಟರ್ಫ್ಲೈ ಥೀಮ್, ಈ ಥರ ಯಾವುದಾದ್ರೂ ಒಂದು ಥೀಮ್ನ ಇಟ್ಕೊಂಡು ಡೆಕೋರೇಷನ್ ಮಾಡೋಣ ಅಂತ ಮೊದಲಿಗೆ ಅಂದ್ಕೊಂಡಿದ್ದು. ಆದರೆ ಇವಾಗ ಅವಳಿಗೆ 1 ಇಯರ್ ಆಗಿರೋದ್ರಿಂದ ಥೀಮ್ ಎಲ್ಲ ಅರ್ಥ ಆಗಲ್ಲ. ಅದಕ್ಕೆ ಅವಳು ದೊಡ್ಡವಳಾದಮೇಲೆ ಈ ಥರ ಥೀಮ್ ಮಾಡಿದ್ರೆ ಅವಳು ಕೂಡ ಎಂಜಾಯ್ ಮಾಡ್ತಾಳೆ. ಈ ಪ್ರಿನ್ಸಸ್ ಥರ ಬಟ್ಟೆ ಹಾಕಿ ಪ್ರಿನ್ಸಸ್ ಥೀಮ್ ಥರನೇ ಡೆಕೋರೇಷನ್ ಮಾಡಿದ್ರೆ, ಆಮೇಲೆ ಹನಿ ಬೀ ಥರ ಡೆಕೋರೇಷನ್ ಮಾಡಿದ್ರೆ, ಆ ಥರ ಥೀಮ್ ಇಟ್ಕೊಂಡು ಮಾಡಿದ್ರೆ ಅವಳಿಗೆ ಸ್ವಲ್ಪ ಅರ್ಥ ಆಗೋ ಟೈಮಲ್ಲೆಲ್ಲ ಅದನ್ನೆಲ್ಲ ಅವಳು ಎಂಜಾಯ್ ಮಾಡ್ತಾಳೆ. ಅದಕ್ಕೆ ಈ ಸಲ ಆ ಥರ ಥೀಮೆಲ್ಲ ಬೇಡ, ಜಸ್ಟ್ ಬಲೂನ್ಸ್ ಯೂಸ್ ಮಾಡಿ ಡೆಕೋರೇಷನ್ ಮಾಡೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ನಾವು ತುಂಬ ಬಲೂನ್ಸ್ನ ತಂದುಬಿಟ್ವಿ. ಆದರೆ ಯಾವುದನ್ನ ಎಲ್ಲೆಲ್ಲಿ ಹಾಕೋದು ಅಂತ ನಮಗೆ ಕನ್ಫ್ಯೂಷನ್ ಆಗ್ತಿತ್ತು. ಅಲ್ಲಿ ಹಾಕೋದಾ ಇಲ್ಲಿ ಹಾಕೋದಾ ಅಂತ ಡಿಸ್ಕಸ್ ಮಾಡಿ ಕೊನೆಗೆ ಎಲ್ಲಿ ಚೆನ್ನಾಗಿ ಕಾಣಿಸುತ್ತೋ ಅಲ್ಲಿ ಹಾಕ್ತಾ ಬಂದ್ವಿ. ಡೆಕೋರೇಷನ್ ಮಾಡಾದಮೇಲೆ ಕೊನೆಗೆ ಲೈಟಿಂಗ್ಸ್ನ ಹಾಕೋಣ ಅಂತ ನೋಡ್ತಿದ್ದೀವಿ. ಹೇಗೆ ಹಾಕೋದು, ಯಾವ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಲೈಟಿಂಗ್ಸ್ ಇದ್ದರೆ ಆ ಡೆಕೋರೇಷನ್ಗೆ ಒಂಥರ ಕಳೆ ಬಂದಂಗೆ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೈಟಿಂಗ್ಸ್ ಇದ್ದರೆ. ಆ್ಯಂಡ್ ನಮ್ಮ ಮಗಳು ಕೂಡ ಲೈಟಿಂಗ್ಸ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ತಾಳೆ ಅಂತ ಅಂದ್ಕೊಂಡೇ ಈ ಲೈಟಿಂಗ್ಸ್ನ ತೊಗೊಂಡು ಬಂದಿದ್ದೀವಿ. ಈಗ ಯಾವ ಥರ ಹಾಕೋದು ಅಂತಲೇ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಯಾಕಂದರೆ ಅದು ಬ್ಲ್ಯಾಕ್ ವೈರ್ ಬಂದುಬಿಟ್ಟಿತ್ತು. ಅದು ಕಾಣಿಸ್ದೇ ಇರೋ ಥರ ಯಾವ ಥರ ಹಾಕೋದು ಅಂತ ಡಿಸ್ಕಸ್ ಮಾಡಿಕೊಂಡು ಲೈಟಿಂಗ್ಸ್ನು ಹಾಕ್ತಾಯಿದ್ದೀವಿ. ಆ ಬ್ಯಾಕ್ ಡ್ರಾಪ್ ಹಿಂದೆಯಿಂದ ವೈರ್ನ ಎಳ್ಕೊಂಡು ಹಾಕ್ತಾಯಿದ್ದೀವಿ.
ಇಂಡಿಯಾದಲ್ಲಿ ಇದ್ದಿದ್ರೆ ನಾವು ಇದನ್ನ ದೊಡ್ಡ ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತಿದ್ವಿ. ಯಾಕಂದರೆ ನನ್ನ ಅಪ್ಪ ಅಮ್ಮ, ರಜತ್ ಅಪ್ಪ ಅಮ್ಮಂಗೆ ನನ್ನ ಮಗಳೇ ಫಸ್ಟ್ ಮೊಮ್ಮಗಳು. ಅವರೆಲ್ಲ ಖುಷಿಯಿಂದ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ರು. ಆದರೆ ಇವಾಗ ನಾವಿರೋದು ಇಂಗ್ಲೆಂಡಲ್ಲಿ, ನಾವಿಬ್ಬರೇ ಇಲ್ಲಿ ಇರೋದು. ಆದ್ದರಿಂದ ಎಷ್ಟು ಗ್ರ್ಯಾಂಡಾಗಿ ಆಗುತ್ತೋ, ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮಧ್ಯ ಮಧ್ಯ ನಾವು ಮನೆಗೂ ವಿಡಿಯೋ ಕಾಲ್ ಮಾಡ್ತಾಯಿದ್ವಿ, ತೋರಿಸ್ತಾ ಇದ್ವಿ ಡೆಕೋರೇಷನ್ನೆಲ್ಲ. ಅವರು ಕೂಡ ಮಿಸ್ ಮಾಡ್ಕೊತಾ ಇದ್ರು ಇದನ್ನೆಲ್ಲ ತುಂಬ. ಆದರೆ ಏನೂ ಮಾಡೋಕ್ಕಾಗಲ್ಲ. ಡೆಕೋರೇಷನ್ ಮಾಡುವಾಗ ನಾವಿಬ್ಬರು ಡಿಸ್ಕಸ್ ಮಾಡ್ತಿದ್ವಿ, ನಮ್ಮ ಮಗಳು ಹೇಗೆ ಇಷ್ಟು ಬೇಗ ದೊಡ್ಡವಳಾಗೋದ್ಲು ಅಂತ. ಅವಳು ಆಲ್ರೆಡಿ 1 ಇಯರ್ ಅಂದರೆ ನಮಗೆ ನಂಬೋಕ್ಕೆ ಆಗ್ತಿಲ್ಲ. ಯಾಕಂದರೆ ಜಸ್ಟ್ ನಿನ್ನೆ ಅವಳು ಹುಟ್ಟಿದ್ಲು ಅನ್ನೋ ಫೀಲಿಂಗಲ್ಲೇ ನಾವಿನ್ನೂ ಇದ್ದೀವಿ. ಅವಳು ಆಲ್ರೆಡಿ ಹೆಜ್ಜೆ ಆಗ್ತಿದ್ದಾಳೆ, ಆಲ್ರೆಡಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾಳೆ. ನಮ್ಗೆ ನಿಜವಾಗ್ಲೂ ನಂಬೋಕ್ಕಾಗ್ತಿಲ್ಲ. ಅದನ್ನೇ ಡಿಸ್ಕಸ್ ಮಾಡಿಕೊಂಡು ಡೆಕೋರೇಷನ್ ಮಾಡ್ತಿದ್ವಿ. ತುಂಬ ಬೇಜಾರು ಆಗುತ್ತೆ, ಹಾಗೆ ಖುಷಿನೂ ಆಗುತ್ತೆ. ಖುಷಿ ಯಾಕಂದರೆ ಅವಳು ಬೆಳೀತಿದ್ದಾಳೆ, ಹೊಸದನ್ನ ಕಲ್ತ್ಕೊತಿದ್ದಾಳೆ, ಎಲ್ಲ ಮೈಲ್ ಸ್ಟೋನ್ಸ್ನೂ ರೀಚ್ ಮಾಡ್ತಿದ್ದಾಳೆ ಅಂತ ಖುಷಿ. ದುಃಖ ಯಾಕಂದರೆ ಅವಳು ಪುಟ್ಟಾಗಿ ಇರೋದನ್ನು ನಾವಿಬ್ಬರು ಮಿಸ್ ಮಾಡ್ಕೊತೀವಿ, ತುಂಬ ಮಿಸ್ ಮಾಡ್ಕೊತೀವಿ. ಅವಳು ಪುಟ್ಟ ಕಾಲು, ಪುಟ್ಟ ಕೈ, ಇದನ್ನೆಲ್ಲ ನೋಡ್ತಾನೆ ನಾವು 1 ವರ್ಷ ಕಳೆದ್ಬಿಟ್ಟಿದ್ದೀವಿ. ಅದು ನಮಗೆ ಗೊತ್ತೂ ಆಗಿಲ್ಲ ಹೇಗೆ ಹೋಯಿತು 1 ವರ್ಷ ಅಂತ. ಅವಳು ಮುಂದೆ ಇನ್ನೂ ದೊಡ್ಡವಳಾಗ್ತಾ ಹೋಗ್ತಾಳೆ. ನಿಜವಾಗ್ಲೂ ಅವಳು ಪುಟ್ಟದಾಗಿ ಇರೋ ದಿನಗಳನ್ನೆಲ್ಲನೂ ನಾವು ತುಂಬ ಮಿಸ್ ಮಾಡ್ಕೊತೀವಿ. ಪಾಪುಗೆ ಊಟ ಮಾಡಿಸಿ ಅವಳಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೆ. ಅವಳು ಮಲಗಿದ್ದಾಳೆ. ಈ ಲೈಟಿಂಗ್ಸ್ನ ಸೆಟ್ ಮಾಡೋದು ನಮಗೆ ಸ್ವಲ್ಪ ಕಷ್ಟನೇ ಆಯಿತು. ಯಾಕಂದರೆ ಇದು ಬ್ಲ್ಯಾಕ್ ವಯರು, ಅದು ಕಾಣಿಸ್ದೇ ಇರೋ ಥರ ಹೇಗೆ ಹಾಕೋದು ಅನ್ನೋದೇ ನಮಗೆ ಒಂದು ಕನ್ಫ್ಯೂಷನ್ ಆಗೋಗಿತ್ತು. ಆ ಬ್ಯಾಕ್ ಡ್ರಾಪ್ ಆಲ್ರೆಡಿ ಸೆಟ್ ಆಗೋಗಿರೋದ್ರಿಂದ ಅದನ್ನು ಮುಂದೆ ಎಳ್ಕೊಂಡು ಆ ವೈರ್ನ ಬ್ಯಾಕ್ ಡ್ರಾಪ್ ಹಿಂದೆ ಹಾಕಿ ಮತ್ತೆ ಆ ವೈರ್ನೆಲ್ಲ ಈ ಕಡೆ ಎಳೆದು ಆ ಕಡೆ ಎಳೆದು ತುಂಬ ಟೈಮ್ ಹಿಡೀತು ಇದು ವೈರ್ ಹಾಕೋದು. ನನ್ನ ಮಗಳು ಎದ್ಬಿಟ್ಲು, ಅವಳನ್ನ ಎತ್ಕೊಂಡು ಬರೋಕ್ಕೆ ಹೋಗಿದ್ದೆ. ನೋಡಿ ಲೈಟಿಂಗ್ಸ್ನೆಲ್ಲ ನೋಡಿ ಅವಳಂತೂ ಫುಲ್ ಎಕ್ಸೈಟಾಗಿ ನೋಡ್ತಿದ್ದಾಳೆ. ಇದೆಲ್ಲ ಅವಳಿಗೆ ಹೊಸದು, ಈ ಥರ ಲೈಟಿಂಗ್ಸ್ ಎಲ್ಲ ನೋಡಿಲ್ಲ. ನ್ಯೂ ಇಯರ್ಗೆ ಬಲೂನ್ ಡೆಕೋರೇಷನ್ಸ್ ಮಾಡಿದ್ವಿ, ಬಲೂನ್ ಎಲ್ಲ ನೋಡಿದ್ಲು. ಈ ಥರ ಲೈಟಿಂಗ್ಸ್ನೆಲ್ಲ ಅವಳು ನೋಡಿರಲಿಲ್ಲ, ಇದೇ ಫಸ್ಟ್ ಅನಿಸುತ್ತೆ ಅವಳು ನೋಡ್ತಿರೋದು. ನನ್ನ ಮಗಳು ಕೆಳಗಡೆ ಇಳೀತಿರಲಿಲ್ಲ, ಇವಾಗ ತಾನೇ ಎದ್ದಿದ್ಲು ಅಲ್ವಾ. ಅವಳು ಎದ್ದ ಮೇಲೆ ಸ್ವಲ್ಪ ಹೊತ್ತು ಎತ್ಕೊಂಡು ಅವಳನ್ನ ಸಮಾಧಾನ ಮಾಡಬೇಕು. ಎದ್ದಿದ ತಕ್ಷಣ ಸ್ವಲ್ಪ ಕ್ರ್ಯಾಂಕಿ ಆಗಿರ್ತಾಳೆ. 1 ಅಂತ ಇರೋ ಬಾಕ್ಸ್ ಒಳಗೂ ಕೂಡ ಲೈಟ್ಸ್ನ ಹಾಕ್ತಿದ್ದೀವಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದು ಲೈಟ್ಸ್ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿ ಬಲೂನ್ಸ್ ಎಲ್ಲ ಮತ್ತೆ ಬಿದ್ದೋಗ್ತಾ ಇತ್ತು. ನಾವು ಮತ್ತೆ ಎತ್ತು ಅದನ್ನು ಅಂಟಿಸ್ತಾ ಇದ್ವಿ. ನಾವು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಅಂದ್ಕೊಂಡ್ವಿ ಡೆಕೋರೇಷನ್ ಮಾಡೋಕ್ಕೆ, ಬಟ್ ತುಂಬಾ ಟೈಮ್ ತೊಗೊಂಡ್ಬಿಡ್ತು. ನಮಗೆ ಸಂಜೆವರೆಗೂ ನಮಗೆ ಡೆಕೋರೇಷನ್ ಕೆಲಸನೇ ಆಗೋಯ್ತು. ಫೈನಲಿ ನಾವು ಮಾಡಿರೋ ಡೆಕೋರೇಷನ್ ಈ ಥರ ಬಂದಿದೆ. ಮನೆಯವ್ರಿಗೂ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ವಿ, ಅವ್ರಿಗೂ ಇಷ್ಟ ಆಯಿತು ಈ ಡೆಕೋರೇಷನ್. ಇದನ್ನು ನೋಡಿದಾಗ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಅಂತ ಅನಿಸುತ್ತೆ. ನೀವು ಮನೆಯಲ್ಲಿ ಯಾರ್ದಾದ್ರೂ ಬರ್ಡೇನ ಸಿಂಪಲ್ಲಾಗಿ ನೀವೇ ಡೆಕೋರೇಷನ್ ಮಾಡಿಕೊಂಡು ಮಾಡ್ತೀರಾ ಅಂದರೆ ಈ ಥರ ಮಾಡ್ಕೊಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಮಗಳು ಬರ್ಡೇ ಸೆಲೆಬ್ರೇಷನ್ ಆ್ಯಂಡ್ ನಾವು ಅವಳ ಬರ್ಡೇಗೆ ಎಲ್ಲಿ ಕರ್ಕೊಂಡು ಹೋಗಿದ್ವಿ ಅನ್ನೋ ವ್ಲಾಗ್ನೂ ಕೂಡ ಹಾಕ್ತೀನಿ. ನನ್ನ ವಿಡಿಯೋನ ನೋಡೋಕ್ಕೆ ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟಿದ್ದೀರಾ, ತುಂಬ ಥ್ಯಾಂಕ್ಸ್.